ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾವು ಈಗ ಗೆಣಸಿನ ಹೋಳ್ಗೆ ಮಾಡಾಕತ್ತೇವ್ರಿ. ಮಾಡೋದನ್ನು ನೋಡ್ಕೊಂಬರೋಣ ರೀ. ಅರ್ಧ kg ಬಿಳಿ ಗೆಣಸು ತೊಗೊಂಡೇವ್ರಿ ಫ್ರೆಂಡ್ಸ್ ರೀ. ಸ್ವೀಟ್ ಗೆಣಸು ಅಂತಾರ್ರಿ. ಹಾಗೆ ಗೆಣಸಿನ ಹೋಳ್ಗೆ ಮಾಡ್ಬೇಕಂತೇಳ್ರಿ. ಬರ್ರಿ ಈಗ ಕುಕ್ಕರ್ದಾಗ ರೀ ಕುದಿಸ್ಬೇಕ್ರಿ. ಒಂದು ಸೀಟಿ ತೊಗೋಬೋದ್ರಿ. ಸ್ವಲ್ಪ ಬಿರ್ಚಿನ ಮ್ಯಾಗಿದ್ರನಾರ ಹೂರಣ ಅರಿಯಾಕೆ ಬರ್ತೈತ್ರಿ. ಅದ್ರಿ ಹೂರಣ ಟೈಪ್ ರೀ. ಹಾಗಾಗಿ ಸ್ವಲ್ಪ ಗೆಣಸು ಮುಳುಗುವಷ್ಟು ನೀರು ಹಾಕ್ಬೇಕ್ರಿ. ಹಾಕಿ ಒಂದು ಸೀಟಿ ತೊಗೊಂಡ್ರಿ ಬಂದ್ ಮಾಡಿಬಿಡ್ಬೇಕ್ರಿ. ಬರ್ರಿ ಈಗ ಗ್ಯಾಸ್ ಆನ್ ಮಾಡಿ ಒಂದು ಸೀಟಿ ತೊಗೊಂಡವ್ರಿ ಕುಕ್ಕರ್ದಾಗ ರೀ. ಇಲ್ಲಿ ಒಂದು ಸೀಟಿ ಆಗೋರಾಗ್ರಿ ನಾವು ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟರಿ ಚಾನಸ್ಕೊಂಡು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡೋಣ ರೀ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ ನಂತರ ಫ್ರೆಂಡ್ಸ್ ರೀ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲ ಕಡೆ ಇದಾಗ್ತೈತೆ ರೀ. ಹಾಗಾಗಿ ರೀ ಸ್ವಲ್ಪ ಒಮ್ಮೆ ನೀರು ಹಾಕೋಕ್ಕಿಂತ ಮುಂಚೆನ ಈ ಥರ ಉಪ್ಪು ಹಾಕಿ ನಂತರ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಈಗ ಮಿಕ್ಸ ನನ್ನ ಮಗಳು ಮಾಡಾಕತ್ತಾಳ್ರಿ. ಇದನ್ನ ಹಿಟ್ಟಿನ ನನ್ನ ಮಗಳ ಹಿಟ್ಟನ್ನು ಅದಾಗತ್ತಾಳ್ರಿ. ಹಾಗಾಗಿ ನಾನು ಆತನಂತನಾಗತ್ತಾನ ಆಕಿ ಕೊಟ್ಟೇನ್ರಿ ಫ್ರೆಂಡ್ಸ್. ಹಾಗಾಗಿ ನನ್ನ ಮಗಳು ಹಿಟ್ಟನ್ನ ಅದಾಗತ್ತಾಳ್ರಿ. ಬರ್ರಿ ಈಗ ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದಾತ್ರಿ ಫ್ರೆಂಡ್ಸ್ ರೀ. ಈಗ ಗೆಣಸ ಕುದ್ದವ ರೀ. ಅದನ್ನು ಏನು ಮಾಡೋಣ ಅಂತಂದ್ರಪ್ಪ ರೀ, ಹವಾ ಬಿಡಬೇಕ್ರಿ. ಈಗ ಕುಕ್ಕರ್ ಗೆಣಸು ತೆಗೆದು ಒಂದು ತಾಟ್ನ್ಯಾಗ ಇಟ್ಕೊಂಡೇನ್ರಿ ಫ್ರೆಂಡ್ಸ್ ರೀ. ಈಗ ಇದನ್ನು ಸ್ವಲ್ಪ ಒಂದು 5 ನಿಮಿಷ ತನಗಾದ ನಂತರ ರೀ ಇದ್ರ ಮ್ಯಾಗಿಂದ ಸಪ್ಪಿ ತೆಗಿಬೇಕು ನೋಡ್ರಿ. ಒಂದು ಸೀಟಿ ತೊಗೊಂಡೇವ್ರಿ ಫ್ರೆಂಡ್ಸ್ ರೀ. ಎಷ್ಟು ಒಂದು ಸ್ವಲ್ಪ ನರಮ ಕುದ್ದು ಬಂದವ್ರಿ, ಮೆತ್ತಗಂತಾರಲ್ಲ ರೀ. ಹಂಗೆ ರೀ ಸ್ವಲ್ಪ ಬಿರ್ಚಿನ ಮ್ಯಾಗನ ಇದ್ರೆ ಚಲೋ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಎಲ್ಲ ಸಿಪ್ಪಿ ತೆಗೆದು ಇಟ್ಕೊಂಡೆ ರೀ. ಹೆರಿಯೋ ಮನೇಲಿ ಹೆರಿಬೇಕ್ರಿ ಇದನ್ನು ಗೆಣಸು ರೀ. ಈಗ ನಾ ತೋರಿಸ್ತಾನೆ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಕೈಲೇನೂ ಮ್ಯಾಶ್ ಮಾಡ್ರೆ ಆಗ್ತೈತ್ರಿ. ಹಾಗಾಗಿ ಈ ಥರ ಮಾಡೋದ್ರಿಂದ ರೀ ಯಾವುದೂ ಗಂಟೆ ಏನೂ ಇರೋಂಗಿಲ್ಲ ರೀ. ಹಾಗಾಗಿ ರೀ ಹೆರಿಯೋ ಮನೆಯಲ್ಲಿ ರೀ ಪಟ ನಾವು ಹೆರಿಬೇಕ್ರಿ. ಸ್ವಲ್ಪ ಗರಮ್ ಇರ್ತೈತ್ರಿ. ಹಾಗಾಗಿ ಸಾಫ್ಟಾಗಿ ಬರ್ತೈತ್ರಿ ಫ್ರೆಂಡ್ಸ್ ರೀ. ಇಲ್ಲಿ ನೋಡ್ರಿ ಈಗ ರೀ ನಾ ಯಾವ ಥರ ಹೆರ್ದೀವಿ ನೋಡ್ರಿಪ್ಪ. ಈ ಥರ ನೋಡ್ರಿ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಸಾಫ್ಟಾಗಿ ಬರ್ತೈತ್ರಿ. ಎಷ್ಟು ಖುಷಿ ಅನ್ನಿಸ್ತೈತೆ ಅಂದ್ರೆ ಇನ್ನು ಮಾಡೋದಕ್ಕಿಂತ ಮುಂಚೆ ಹೋಳ್ಗೆ ಮಾಡೋಕ್ಕಿಂತ ಮುಂಚೆನೇ ಭಾಳ ಅಂದ್ರೆ ಭಾಳ ಸಾಫ್ಟಾಗಿರ್ತೈತ್ರಲ್ಲ ಅವ್ರು ಭಾಳ ಖುಷಿ ಅನ್ನಿಸ್ತೈತೆ ರೀ. ಇಲ್ಲಿ ನಾನು ವಿಡಿಯೋ ಮಾಡ್ಕೊಲಿಲ್ಲ ಫ್ರೆಂಡ್ಸ್. ಏನೋ ಒಂದು ಸ್ವಲ್ಪ ಕಾರಣಕ್ಕೆ ರೀ ಹಂಗೆ ಬೆಲ್ಲನ ಅದು ಮನೇಲಿ ಹೆರಿಬೇಕ್ರಿ ಫ್ರೆಂಡ್ಸ. ನಿಮ್ಮ ಕಡೆ ಎಲ್ಲ ಆ ಕಡೆ ಸಿಟಿ ಒಳಗೆ ಮನೇಲಿ ತುರಿಬೇಕಂತಾರೆ ರೀ. ಹಂಗೆ ನಾವು ಹೆರಿಬೇಕಂತೀವ್ರಿ ಉತ್ತರ ಕರ್ನಾಟಕದಾಗ ರೀ. ನಾನು ಇಲ್ಲಿ ಬೆಲ್ಲನ ಹೆರ್ದಿಟ್ಕೊಂಡೇನಿ ರೀ ಮನೇಲಿ ರೀ ಫ್ರೆಂಡ್ಸ್. ಇದಕ್ಕೆ ಮಿಕ್ಸ್ ಮಾಡಾಕತ್ತೇವ್ರಿ. ಇದಕ್ಕೆ ಕೊಬ್ಬರಿನೂ ಮಿಕ್ಸ್ ಮಾಡ್ತಾರೆ, ಏಲಕ್ಕಿ ರೀ, ಕಸ್ಕಸಿ ರೀ, ಆಮೇಲೆ ಜಜ್ಜಿಕಾಯಿ ಪೌಡ್ರ್ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾರೆ ರೀ. ಇಲ್ಲಿ ಮನ್ಯಾಗ ಐಟಮ್ ಇದ್ದಂಥದ್ದು ಮನೆಗೊಳಗೆ ಐಟಮ್ ಇದ್ದಂಥದನ್ನು ನಾ ಇಲ್ಲಿ ಮಾಡಾಕತ್ತೇನೆ ರೀ ಫ್ರೆಂಡ್ಸ್. ನಿಮ್ಮ ಕೂಡ ಶೇರ್ ಮಾಡಾಕ್ತೇನೆ ರೀ. ಈ ಥರ ಅವೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ರೀ. ಈ ಥರ ಗಟ್ಟಿನ ಬರ್ತೈತೆ ರೀ. ನೋಡ್ಕೊಂಡು ಬೆಲ್ಲ ಮಿಕ್ಸ್ ಮಾಡ್ಬೋದು ರೀ. ನಿಮ್ಗೆ ಸ್ವೀಟ್ ಬೇಕಾರೆ ಜಾಸ್ತಿ ಮಿಕ್ಸ್ ಮಾಡ್ಕೋಬೋದು ರೀ. ಹಾಗಾಗಿ ರೀ ಇಲ್ಲಿ ಮೀಡಿಯಮ್ ಬೇಕಂತೇಳಿ ನಾವು ಮಿಕ್ಸ್ ಮಾಡೇನ್ರಿ ಬೆಲ್ಲ ರೀ. ಈಗ ನೋಡಿರಿ ಉಂಡೆ ರೀ ನಿಮ್ಗೆ ಯಾವ ಅಳತಿ ಬೇಕಪ್ಪ, ದೊಡ್ಡ ಹೋಳ್ಗೆ ಬೇಕು ರೀ ಏನು ಸಣ್ಣ ಹೋಳ್ಗೆ ಬೇಕು ರೀ, ಆ ಥರ ನಿಮ್ಮ ಮೇಲೆ ಡಿಪ್ರೆಂಟ್ ರೀ ಅದು. ನಿಮ್ಗೆ ಯಾವ ಥರ ಬೇಕು ನೋಡಿರಿ. ಇಲ್ಲೇನು ಸ್ವಲ್ಪ ದೊಡ್ಡ ಮಾಡಾಕತ್ತೇನೆ ರೀ ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡಿ ತವಾ ಇಡೋಣ್ರಿ. ನಾಷ್ಟಿಗೆ ತವಾದಾಗ ಮಾಡ್ತೇನೆ ರೀ. ಅಂದ್ರೆ ಸ್ವಲ್ಪ ಕೈಯು ಸುಡಂಗಿಲ್ಲ ರೀ, ಜಲ್ದಿನೂ ಆಕೈತೆ ರೀ. ಹಾಗಾಗಿ ಹಿಟ್ಟನ್ನು ಅದು ಇಟ್ಟಿದ್ದೀವ್ರಲ್ಲೇ ಆಲ್ರೆಡಿ ರೀ. ಇದು ಮ್ಯಾಶ್ ಅಂದ್ರೆ ಮತ್ತೊಂದು ಸತಿ ನಾದ್ಕೋಬೇಕು ರೀ, ಸಾಫ್ಟಾಗಿ ಬರ್ತೈತೆ ರೀ. ಹಾಗಾಗಿ ರೀ ಸ್ವಲ್ಪ ನಾದ್ಕೋಕತ್ತಿದ್ರು ಫ್ರೆಂಡ್ಸ. ಇಲ್ಲಿ ಹಿಟ್ಟಿನ ಉಂಡೆ ನೋಡಿರಿ ಪೇಡೆ ರೀ. ನಿಮ್ಗೆ ಯಾವ ಥರ ಬೇಕು ನೋಡಿರಿ. ಸ್ವಲ್ಪ ಒಬ್ಬೊಬ್ರು ಕನಕ ಹೆಚ್ಚು ಹಿಡಿತಾರೆ ಹಿಟ್ಟು ರೀ, ಒಬ್ಬೊಬ್ರು ಕಡಿಮೆ ಹಿಡಿತಾರೆ ರೀ. ಇಲ್ಲಿ ನಾನು ಸ್ವಲ್ಪ ಹಿಟ್ಟು ಕಡಿಮೆ ಹಿಡ್ದೇನೆ ರೀ. ಆಮೇಲೆ ಗೆಣಸ ಕುದಿಸಿದ ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ ರೀ. ಅಂದ್ರೆ ಟೇಸ್ಟ್ ಬರ್ತೈತೆ ರೀ ಫ್ರೆಂಡ್ಸ. ಬರ್ರಿ ಈ ಥರ ಚಪಾತಿ ಹಿಟ್ಟಿ ಒಳಗೆ ರೀ ಈ ಥರ ತುಂಬೇಕ್ರಿ ಹೂರಣ ರೀ. ಇದು ಪ್ಯಾಕೆಟ್ ನೀಟ್ ಮಾಡ್ತೀರಿ ಅಷ್ಟು ಚಲೋ ಬರ್ತಾವ್ರಿ ಹೋಳ್ಗೆ ರೀ ಫ್ರೆಂಡ್ಸ್. ಹಾಗಾಗಿ ರೀ ನೋಡ್ರಿಪ್ಪ ನಾ ಈ ಥರ ಪ್ಯಾಕ್ ಮಾಡಾಕತ್ತೇನೆ ರೀ. ಈ ಥರ ಉಂಡೆ ಮಾಡಿ ಇಷ್ಟೂ ಇಟ್ಕೋಬೇಕ್ರಿ ಫ್ರೆಂಡ್ಸ್ ಮೊದಲಿಗೆ ರೀ. ಯಾಕಂದ್ರೆ ಆವಾಗ ಜಲ್ದಿ ಆದಂಗೆ ಆಗ್ತೈತೆ ರೀ. ಹಂಗೆ ಹೋಳ್ಗೆ ಮಾಡ್ಕೋತನ ತುಂಬೋದು ಅಂದ್ರೆ ಲೇಟ್ ಆಗ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ರೀ ನಾನು ಹಿಂಗೆಲ್ಲನ ಒಮ್ಮೆ ರೆಡಿ ಮಾಡಿ ಇಡ್ತೇನೆ ರೀ. ಈಗ ನಾನು ಏನು ಮಾಡಾಕತ್ತೇನಪ್ಪ ಅಂತಂದ್ರೆ ರೀ ಒಂದೊಂದು ರೆಡಿ ಮಾಡಿ ಇಟ್ಬಿಡ್ತೇನೆ ರೀ ಫ್ರೆಂಡ್ಸ್ ರೀ. ನಿಮಗೆ ಹೆಂಗೆ ಅನ್ನಿಸ್ತೈತೆ ನೋಡಿರಿ. ನೀವು ಒಬ್ಬೊಬ್ರು ಏನು ಮಾಡ್ತಾರೆ ಒಂದು ಹೋಳ್ಗೆ ಮಾಡೋದ್ರಿ ಹತ್ರ ಕೂಡ ತುಂಬೋದು ಮಾಡ್ತಾರೆ. ನಾವು ಇಲ್ರಿ ಈ ಥರ ಮಾಡಿಟ್ಟಿವಿಲ್ಲ ರೀ. ಬರಾಬರ ಆ ಕಡೆ ಬೇಯಿಸೋದಕ್ಕೂ ಅನುಕೂಲ ಆಗ್ತೈತೆ ರೀ, ಈ ಕಡೆ ರೀ ಮಾಡೋದಕ್ಕೂ ಅನುಕೂಲ ಆಗ್ತೈತೆ ರೀ ಹೋಳ್ಗೆನ. ಹಾಗಾಗಿ ರೀ
ಬರ್ರಿಪ್ಪ ಫ್ರೆಂಡ್ಸ ಇಷ್ಟು ಮಾಡಿ ಆಲ್ರೆಡಿ ನಾನು ಇಟ್ಟೀನಿ ಈಗ ರೀ. ನೋಡ್ರಿ ಈಗ ಯಾವ ಥರ ಪೇಡೆ ರೆಡಿ ಮಾಡಿ ಇಟ್ಟೇನಪ್ಪ ಅಂತಂದ್ರೆ ಈ ಥರ ನೋಡ್ರಿ ಒಮ್ಮೆ ರೀ. ಈಗ ನಾವು ಏನು ಮಾಡ್ಬೇಕ್ರಿ ನೆಕ್ಸ್ಟಪ್ಪ ಅಂತಂದರೆ ಈಗ ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡೋಣ ರೀ. ಫಸ್ಟ್ ತಗಡ ರೀ, ತಗಡಿನ ಮ್ಯಾಗ ಮಾಡಿ ರೂಢಿ ಐತ್ರಿ ನಮಗೆ ರೀ. ಹಾಗಾಗಿ ನಾವು ತಗಡನ್ನು ಯೂಸ್ ಮಾಡ್ತೀವಿ ರೀ. ಅಂದ್ರೆ ಕಲಿಲ್ದವ್ರಿಗೆ ಅಗ್ದಿ ಈಸಿ ಆಗ್ತೈತೆ ನೋಡ್ರಿ ಫ್ರೆಂಡ್ಸ್. ಹೋಳ್ಗೆ ಆಗಲ್ರಿ, ಚಪಾತಿ ಆಗಲ್ರಿ, ಈ ಥರ ಒಳಗೆ ಮಾಡೋದಕ್ಕೆ ಭಾಳ ಈಜಿ ಅನಿಸ್ತೈತೆ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಇನ್ನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿರಿ. ಇನ್ನೊಂದು ನೆಕ್ಸ್ಟ್ ಟೈಮ್ ಮತ್ತು ಎಣ್ಣೆ ಹಚ್ಚೋದ್ರಿ. ಎರಡೆರಡು ಸತಿ ಎಣ್ಣೆ ಹಚ್ಕಿಸಿಂದ್ರಿ ಈ ಥರ ನೋಡ್ರಿ ಫ್ರೆಂಡ್ಸ. ಭಾಳ ಸಾಫ್ಟಾಗಿ ಬರ್ತೈತೆ ರೀ ಹೋಳ್ಗೆ ಮಾಡೋಕೆ. ಭಾಳ ಖುಷಿ ಅನಿಸ್ತೈತೆ ರೀ ಹೋಳ್ಗೆ ಮಾಡೋದಕ್ಕಂದ್ರೆ ತುಂಬ ಖುಷಿ ಅನಿಸ್ತೈತೆ ರೀ ನಮಗೆ. ಗೆಣಸಿನ ಹೋಳ್ಗೆ ಆಗಲ್ರಿ, ಯಾವುದು ಕಡ್ಲೆಬೇಳೆ ಹೋಳ್ಗೆ ಆಗಲ್ರಿ. ಈಗ ಎಲ್ಲ ಥರ ಹೋಳ್ಗೆ ನಾನು ತೋರಿಸ್ತೇನೆ ರೀ. ಇನ್ನೊಂದು 2-3 ಥರ ಅದಾವ್ರಿ ಫ್ರೆಂಡ್ಸ್ ನನಗೆ ಬರುವಂಥದ್ರಿ. ಬರ್ರೀಗ ನಾಷ್ಟಿಗೆ ತವಾ ಇಟ್ಟೇನಿಲ್ರಿ ಅಲ್ಲಿ ರೀ. ಅದಕ್ಕೆ ಎಣ್ಣೆನ ಹಾಕೋದು ಬೇಡ ರೀ. ಆಲ್ರೆಡಿ ಈಗ ಹಿಟ್ಟಿಗೆ ಹಚ್ಚಿದಿರ್ತೈತೆ ರೀ. ಹಾಗಾಗಿ ನೋಡ್ರಿ ಇಲ್ಲಿ ಸ್ವಲ್ಪ ರೀ ಅಲ್ಲೊಂದು ಸ್ವಲ್ಪ ತಿಳಿವಾತ್ರಿ. ಹಾಗಾಗಿ ಆತ್ರಿ ಸ್ವಲ್ಪ ಜೋರು ಊರಿ ಇಡ್ಬೇಕು ರೀ. ಬರ್ರೀಗ ರೀ ಒಂದು 2-3 ಮೈ ಬೇಯಿಸೋನು ರೀ. ಬೇಯಿಸೋನು ಅಂದ್ರೆ ಬೇಯಿಸ್ಬೇಕು ರೀ. ಹಂಗಾಗಿ ರೀ ಈಗ ಒಂದೊಂದು ಸತಿನೂ ತವೆ ಇನ್ನೂ ಸ್ವಲ್ಪ ಗರಮ್ ಆಗಿರ್ಕಿಲ್ಲ ರೀ. ಹಾಗಾಗಿ ರೀ ಈಗ ತಿರುವಿ ಹಾಕ್ಕೊಂಡು ನೋಡ್ರಿ ಫ್ರೆಂಡ್ಸ. ನೋಡ್ರಿಪ್ಪ ನಿಮ್ಗೆ ನಾ ಮಾಡುವಂಥ ಗೆಣಸಿನ ಹೋಳ್ಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಿಸ್ ಮಾಡಿರಿ ಫ್ರೆಂಡ್ಸ್ ರೀ. ಹಾಗಾಗಿ ರೀ ನಾ ಮಾಡುವಂಥ ಹೋಳ್ಗೆ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್ ರೀ. ನೋಡ್ರಿಪ್ಪ ಗೆಣಸಿನ ಹೋಳ್ಗೆ ಯಾವ ಥರ ನಾಷ್ಟಿಗೆ ತವಾದಾಗ ಮಾಡೋದ್ರಿಂದ ಒಟ್ಟು ತವೆದಾಗ ಹತ್ಕೋಂಗಿಲ್ಲ ರೀ. ನೀವು ಫಸ್ಟಿಗೆ ಇದು ಮೊದಲು ಟ್ರೈ ಮಾಡಿರಿ ನಾಷ್ಟಿಗೆ ತವಾದಾಗ ಹೋಳ್ಗೆ ಮಾಡ್ಯಾರೆಲ್ಲರೂ. ನೋಡ್ರಿ ಈ ಥರ ಬಂದೈತೆ ರೀ ಫ್ರೆಂಡ್ಸ್ ರೀ. ಮಸ್ತಾಗಿ ಬಂದಾವ್ರಿ ಮೆತ್ತಗೆ ರೀ. ಈಗ ನೆಕ್ಸ್ಟ್ ಹೋಳ್ಗಿನ ಬೇಯಿಸ್ಕೊಳಕತ್ತೀವಿ ರೀ. ಇದಾದ ನಂತರ ಏನು ಮಾಡೋದ್ರಿ ಫ್ರೆಂಡ್ಸ್ ರೀ. ಈಗ ನನ್ನ ಮಗಳು ಒಂದು ಹೋಳ್ಗೆ ಮಾಡ್ತೀನಿ ಅಂತ ಅನ್ನಕತ್ತಾಳೆ ರೀ. ಆಕಿನೂ ಮಾಡಾಕತ್ತಾಳೆ ನೋಡ್ರಿ. ಆಕೆ ಮಾಡೋದ್ರಾಗ ನಾನು ಮಾಡಿದ ಹೋಳ್ಗೆನ ಇಲ್ಲಿ ಬೇಯಿಸಿ ಇಷ್ಟು 6 ಹೋಳ್ಗೆ ಆದವು ರೀ. ಹಾಗಾಗಿ ರೀ ನೋಡೋಣ ಬರ್ರಿ ಈಗ ತುಪ್ಪದ ಗೋಡ ಟೇಸ್ಟ್ ಮಾಡೋಣ ರೀ ಹೆಂಗೆ ಬರ್ತೈತೆ ಅಂತೇಳ್ರಿ. ಸ್ವಲ್ಪ ರುಚಿಯಾಗಿ ಸ್ವೀಟಾಗಿ ಬಂದಿರ್ತಾರೆ ರೀ. ಸ್ವೀಟ್ ಗೆಣಸಿನ ಹೋಳ್ಗೆ ರೀ. ಈಗ ನೋಡ್ರಿ ನಾವು ತುಪ್ಪ ಸರ್ವ್ ಮಾಡಿ ತೋರ್ಸಾಕ್ತೀವಿ ರೀ. ನೋಡೋಣ ಬರ್ರಿ ಟೇಸ್ಟ್ ಮಾಡೋಣ ರೀ ಫ್ರೆಂಡ್ಸ್ ರೀ. ನೀವು ಒಂದು ಸತಿ ಮನ್ಯಾಗ ಟ್ರೈ ಮಾಡಿರಿ ಹೇಗೆ ಬಂದಾವ ಅಂತ ಹೇಳ್ರಿ. ನಾನು ಇಲ್ಲಿ ಒಂದು ಸತಿ ಟ್ರೈ ಮಾಡಾಕತ್ತೇನೆ ರೀ. ಈಗ ರೀ ನಾವು ಕಾಯಿ ಮಾಡಾಕತ್ತೀವಿ ರೀ ಫ್ರೆಂಡ್ಸ್. ಹಾಗಾಗಿ ರೀ ಇಲ್ಲಿ ನಿಮ್ಮ ಕೂಡ ನಾನು ಶೇರ್ ಮಾಡ್ಕೊಳಕತ್ತೇನೆ ರೀ. ಬರ್ರಿ ಟೇಸ್ಟ ಮಸ್ತಾಗಿ ಬಂದಾವ್ರಿ ಫ್ರೆಂಡ್ಸ್ ರೀ. ನೋಡ್ರಿ ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದು ಸತಿ ಮಾಡಿರಿ, ನಮ್ಮ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್. ಹೊಸದಾಗೆಲ್ಲ ಯಾರೆಲ್ಲ ನೋಡಾಕ್ತೀರಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಿಸ್ ಮಾಡಿರಿ ಫ್ರೆಂಡ್ಸ್ ರೀ. ಮತ್ತು ಸಿಗ್ತೀವಿ ರೀ ನಾವು ನೆಕ್ಸ್ಟ್ ವ್ಲಾಗ್ದಾಗ. ಸಪೋರ್ಟ್ ಮಾಡಿರಿ ಎಲ್ಲರೂ ಹಿಂಗೆ ರೀ.